ನೇರವಾಗಿ ಕೊಡ್ತಾರೆ, ಅಲ್ಲಿಂದ ಅವರು ಆದೇಶ ಪಡ್ಕೊಂಡು ಬರ್ತಾರೆ. ಹೀಗಾಗಿ ನಾವೇನು ಅಸಹಾಯಕರಿದ್ದೀವಿ. ಆದ್ರೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ಬೇಕು ನೈಸ್ ಬಗ್ಗೆ. ಸರ್, ಒಂದು ಚರ್ಚೆ ಆದ್ರೆ ನಿಯಮಾವಳಿಗಳಿದೆ ಸರ್, ಆದ್ರೆ ನೈಸ್ ನ ಆದೇಶಗಳಿದ್ರು ಕೂಡ, ಕೋರ್ಟ್ ನ ಆದೇಶಗಳಿದ್ರು ಕೂಡ ಹತಾಶೆ ತೋರಿಸ್ತಿದ್ಯಾ ಸರ್ಕಾರ? ನಿಮ್ ಕೈಲಿ ಆಗಲ್ಲ ಅನ್ನೋದು ಆಗಲ್ಲ. ಯಾಕಂದ್ರೆ ನಮ್ದು ಇನ್ನೂ ಅವಧಿ ಇದೆ. ಯಾವ ಬೇಸ್ನಾಗಿ ಸಾಕಷ್ಟು ನೋಟಿಸ್ ಕೊಟ್ಟಿದೀವಿ, ನಮ್ ವಿರೋಧವಾಗಿ ಆದೇಶ ಬಂದಿದ್ದಾವೆ. ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತೂ ಸದನ ಸಮಿತಿ ನೇಮಿಸಿದ್ದಾರೆ. ಅದಕ್ಕೆ ಹೆಡೆಡ್ ಬೈ ಪರಮೇಶ್ವರ್ ಅವರು ಮಾಡಿದ್ದಾರೆ, ನಾನು ಇದ್ದೀನಿ, ಸಂಬಂಧಪಟ್ಟ ಇಲಾಖೆಯವರು ಎಲ್ಲರೂ ಇದ್ದೀವಿ. ಸುಮಾರು 7 ಸಭೆ ಮಾಡಿದೀವಿ. ಇನ್ನೊಂದು 2 ಸಭೆಯಲ್ಲಿ ಅಂತಿಮ ವರದಿ ಕೊಡ್ತೀವಿ. ಅದಾದ್ಮೇಲೆ ಅವರು ಸರ್ಕಾರ ನಿರ್ಧಾರ ಮಾಡ್ತಾರೆ. ಸರಿ, ಟೋಲ್ ವಿಚಾರ ಕ್ಲಾರಿಫೈ ಮಾಡ್ಲಿಕ್ಕೆ ಸರ್ಕಾರ ಮುಂದೆ ಆಗುತ್ತಾ? ಈಗ ಅದು ಸತ್ಯಗತಿ ನನ್ನ ಲೆಕ್ಕ ಇವತ್ತಿನವರೆಗೆ ನಮ್ಮ ಹತ್ತಲಿಲ್ವಾ? ಅದು ಈಗ ನಾವು ಅವ್ರ ಹ್ಯಾಂಡ್ ಓವರ್ ಮಾಡೋದ್ರಿಂದ ಅದ್ರ ನಿಯಂತ್ರಣ ನಮ್ ಕಡೆ ಕಡಿಮೆ ಅವಕಾಶ. ಆದ್ರೂ ಕೂಡ ಕಾನೂನಲ್ಲಿ ಚರ್ಚೆ ಮಾಡಿ ಪರವಾಗಿಲ್ಲ, ಪ್ರಶ್ನೆ ಇಲ್ಲ. ನಾವು ಅದ್ರ 30 ವರ್ಷಕ್ಕೆ ಕೊಟ್ಟಿದ್ದೀವಿ. 10 ವರ್ಷ ಆಗಿದೆ ಈಗ. ಇನ್ನು 10 ವರ್ಷ ಆಗುವವರೆಗೆ ನಾವು ಏನೋ ಮಾಡೋಂಗೆ ಇಲ್ಲ. ನಾವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಪತ್ರ ಬರೆದಿದ್ದೀವಿ, ಟೋಲ್ ಹೆಚ್ಚು ಮಾಡಬೇಡಿ ಇಂತೆಲ್ಲ. ಆದ್ರೂ ಅದ್ರ ಮೀರಿ ಅವರು ಕೋರ್ಟ್ ನಿಂದ ಆದೇಶ ತಂದು ಜಾಸ್ತಿ ಮಾಡಿದಾರೆ. ಈಗ ನಾವು ಕೂಡ ಸ್ವಲ್ಪ ಕಾನೂನು ಜೊತೆ ಚರ್ಚೆ ಮಾಡ್ತೀವಿ, ಅದನ್ನ ಏನ್ ಮಾಡ್ಬೇಕಂತ. ಸರ್, ಈಗ ಒಪ್ಪತ್ತಾಗಿರೋದು 30 ವರ್ಷಕ್ಕೆ 1995 ಆರಂಭ ಆದಾಗಿಂದ ಅಥವಾ ಪ್ರಾಜೆಕ್ಟ್ ಕ್ಲೋಸರ್ ಸರ್ 1995 ಸರ್ ಅಗ್ರಿಮೆಂಟ್ ಮತ್ತೆ ಸೈನಿಂಗ್ ಗವರ್ಮೆಂಟ್ ಆಫ್ ಕರ್ನಾಟಕ ಸೈನಿಂಗು ಎಂಒ ಮಾಡಿರೋದು 1995. ಈಗಾಗಲೇ 30 ವರ್ಷ ಮುಗಿದು 31 ವರ್ಷ ಆಗಿತ್ತು ಸರ್. ನೀವು ಹೊಸದಾಗಿ 20 ವರ್ಷದ ಕಥೆ ಹೇಳ್ತೀರಾ, 10 ವರ್ಷನ ಮೈನಸ್ ಮಾಡ್ತೀರಾ? ಅದೇ ಹೇಳ, ಕಾನೂನು ತಜ್ಞ ನಾವು ಚರ್ಚೆ ಮಾಡ್ತೀವಿ. ಯಾವ್ದು ಹಿಡಿಬೇಕಾದ, ಅವಾಗ ಹಿಡಿಬೇಕಾ, ಈಗ ಹಿಡಿಸ್ಕೊಂಡ ಅದ್ರ ಪರವಾಗಿ ವಿರೋಧವಾಗಿ ಸುಮಾರು ಜಜ್ಮೆಂಟ್ ಬರಿದೆ, ಕೂಡ ಗೊಂದಲ ಇದೆ. ನಾಳೆ ನಮ್ಗೆ ಎಕ್ಸ್ಪರ್ಟ್ ಕಡೆ ಕೇಳ್ತೀವಿ, ಅವ್ರ ಕಡೆ ಮಾತಾಡ್ತೀವಿ, ಏನ್ ಮಾಡಕ್ ಚರ್ಚೆ ಮಾಡ್ತೀವಿ. ಹೈಕೋರ್ಟ್ ಆದೇಶ ಬಂದಿದೆ. ಹೈಕೋರ್ಟ್ ಆದೇಶ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ನೇರವಾಗಿ ಹೇಳಿಕೆ ಟೋಲ್ ಕಟ್ಬಿಡಿ, ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಲ್ಲಿ ಅಂತ. ಬಟ್ ರಾಜ್ಯ ಸರ್ಕಾರ ಯಾಕೆ ಹೈಕೋರ್ಟ್ ಆದೇಶನ ನಂಬಿರುವಂತ ತಿಳ್ಕೊಂಡಿಲ್ವಂತ ಸರ್? ನೋಡ್ರಿ, ಈಗ ಮೊನ್ನೆ ಆದೇಶ ಆಗಿದೆ, ಅವ್ರು ಮೊನ್ನೆ ಒಂದು ಆದೇಶ ಆಗಿದೆ, 1 ತಿಂಗಳಾಗಿದೆ ಚರ್ಚೆ ಹಂತದಲ್ಲಿ ಇದೆ. ಎಕ್ಸ್ಪರ್ಟ್ ನಮ್ಗೆ ಈಸಿ ಅವ್ರು ಚರ್ಚೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನ್ ಮಾಡೋದು ಸರ್. ಒಬ್ಬ ವ್ಯಕ್ತಿಯ ಪರವಾಗಿ, ಒಬ್ಬ ಉದ್ಯಮಿಯ ಪರವಾಗಿ ಒಂದು ಸರ್ಕಾರ, ಇಡೀ ಒಂದು ಸರ್ಕಾರ ಅವ್ರ ಬೆನ್ನೆಲೆ ನಿಲ್ಲಕ್ಕೆ ಆ ತರದ ವೆಸ್ಟರ್ನ್ ಇಂಟ್ರೆಸ್ಟ್ ಏನಿದೆ ಸರ್ ಇದ್ರೊಳಗಡೆ? ಯಾವ ಸರ್ಕಾರದಾಗ ಆಗಿದ್ರೆ ಅದು ಆಗಿದ್ದು ಅಲ್ಲ ಆಗಿದ್ದಲ್ಲ ಸರ್. ಸರ್ ಹಿಂದಿನವರು ದರೋಡೆ ಮಾಡಿದ್ರು, ಕೊಲೆ ಮಾಡಿದ್ರು, ಹಾಗಂತ ನಾವು ಮಾಡಿದ್ರು ಸರಿ ಡಿಪೆಂಡ್ ಮಾಡ್ತಾ ಇಲ್ಲ. ನಮ್ ಕೈಯಲ್ಲಿ ಏನೂ ಇಲ್ಲ. ಅದನ್ನು ಹಿಂದಿನವರ ಏನೋ ಆಗದಂಗೆ ಕೈ ಕಟ್ಟಿ ಆಗಿದೆ. ಅದ್ರಲ್ಲಿ ಎಷ್ಟೋ ಕೂಡ ಕ್ಯಾಬಿನೆಟ್ ಅಲ್ಲಿ ಆಗಿದ್ದು ಬೇರೆ, ಆಮೇಲೆ ಫೈನಲ್ ಆಗಿದ್ರಲ್ಲಿ ಬದಲಾವಣೆ ಆಗಿದ್ದು ಕೂಡ ಈಗ ಚರ್ಚೆಯಲ್ಲಿ ಇದೆ. ಅದು ಸರ್, ಈಗ ಈ ಎಲ್ಲಾ ವಿವಾದ ಬಗೆಹರಿಯ ತನಕ ಟೋಲನ್ನ ಸ್ಟಾಪ್ ಮಾಡೋ ಅಧಿಕಾರ ಇಲ್ವಾ ಸರ್? ನಮಗಿಲ್ಲ. ಈಗಾಗಲೇ ಕೋರ್ಟ್ ಇಂದ ಅವ್ರು ಆದೇಶ ತಂದಿದ್ದಾರೆ. ಸ್ವಾತಂತ್ರ್ಯ ಹೇಳಿದ್ರೆ ನಾವು ಕಾನೂನು ಚರ್ಚೆ ಮಾಡ್ತೇವೆ. ಸರ್ ತಾವು ಎಲ್ಲ ಯಾವ ನಮ್ ಕಡೆ ಬಂದೇ ಇಲ್ಲ, ಬರುವಾಗ ಏನು ಮಾಡಿ ನಮ್ ಕಡೆ ಅಲ್ಲ, ನಾವು ನಮ್ ಕಡೆ ಬರ್ಲಿಕ್ಕೆ ರೆಡಿ ಇಲ್ಲ. ಹತ್ತಿರ ಎಲ್ಲ ಸರ್ಕಾರ ಸಚಿವರಿದ್ದಾರೆ, ಎಲ್ಲರೂ ಇದ್ದಾರೆ ಅಂತಾರೆ ಅವರು.